ಸ್ಯಾಂಡಲ್ವುಡ್ನ ಮೋಸ್ಟ್ ಎನರ್ಜೆಟಿಕ್ ಆಕ್ಟರ್ ಶಿವರಾಜ್ ಕುಮಾರ್ ತಮ್ಮ 63ನೇ ವಯಸ್ಸಿನಲ್ಲೂ ಕೂಡ ಚಿರ ಯುವಕನಂತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಶಿವಣ್ಣ ತನಗೆ ಕಳೆದ 4 ತಿಂಗಳಿಂದ ಹುಷಾರಿಲ್ಲ ಅಂತ ಹೇಳ್ಕೊಂಡಿದ್ರು. ಇದೀಗ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ಕರುನಾಡ ಚಕ್ರವರ್ತಿ ಭಾರತಕ್ಕೆ ವಾಪಸ್ ಆಗೋದು ಯಾವಾಗ, ಅವನ್ನ ಯಾರೆಲ್ಲ ಮೀಟ್ ಮಾಡಿದ್ರು, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ದುಃಖ ಅಷ್ಟೇ. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ, ಚಿಕಿತ್ಸೆಗೆ ಅಮೆರಿಕಾಗೆ ತೆರಳಿದ ದೊಡ್ಡ ಮನೆ ಬಾಸ್. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ ಅನ್ನೋ ಸುದ್ದಿ ಕೇಳಿ ಕೋಟ್ಯಾಂತರ ಹೃದಯಗಳು ಮರುಗಿದ್ವು. ಶಿವಣ್ಣಗೆ ಯಾಕಪ್ಪ ಇಂತ ನೋವು ಕೊಟ್ಟೆ ಅಂತ ಕಣ್ಣೀರಿಟ್ಟಿದ್ರು. ನಿನ್ನೆ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ಹೊರಡೋದಕ್ಕೂ ಮುನ್ನ ಭಾವುಕರಾಗಿ ಅಭಿಮಾನಿಗಳಿಗೂ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಏನು ಸರ್ಜರಿ 24ನೇ ತರ ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಐ ಬಿ ಬ್ಯಾಕ್ ಜನವರಿ 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಆದರೆ ನಿನ್ನೆ ಶಿವಣ್ಣನಲ್ಲಿ ಇದ್ಯಾವುದು ಕಾಣಲಿಲ್ಲ. ಹೇಳೋಕೆ ಸಾಕಷ್ಟು ಮಾತಿದ್ರು, ಮಾತುಗಳನ್ನೆಲ್ಲ ಭಾವುಕತೆ ಆವರಿಸಿ ಬಿಟ್ಟಿತ್ತು. ಕಣ್ಣಂಚಲಿ ನೀರು, ಭಾರದ ಹೃದಯ, ಮತ್ತೊಂದೆಡೆ ಅಭಿಮಾನಿಗಳ ಪ್ರೀತಿಗೆ ಆನಂದ ಭಾಷ್ಪ. ಶಿವಣ್ಣ ಅನಾರೋಗ್ಯದಿಂದ ಬಳಲುತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸುಮಾರು ತಿಂಗಳಿಂದ ನೋವು ಅನುಭವಿಸುತ್ತಿದ್ರು. ಅಂದ ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಿದ್ದು, ನಿನ್ನೆ ರಾತ್ರಿಯೇ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ. ಶಿವಣ್ಣ ಅಮೆರಿಕಾಗೆ ಹೊರಡೋ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಹುಷಾರಾಗಿ ಬರ್ತೀರಣ್ಣ, ಹೋಗಿ ಬನ್ನಿ ಅನ್ನೋ ಹಾರೈಕೆಯ ಮಾತುಗಳನ್ನು ಆಡಿದ್ರು. ಕಿಚ್ಚ ಸುದೀಪ್, ಬಿಸಿ ಪಾಟೀಲ್, ವಿನೋದ್ ರಾಜ್ ಶಿವಣ್ಣನ ನಿವಾಸಕ್ಕೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದೇ ತಿಂಗಳು 24ರಂದು ಅಮೆರಿಕದ ಮಿಯಾಮಿನಲ್ಲಿ ಶಿವಣ್ಣಗೆ ಚಿಕಿತ್ಸೆ ನಡೆಯಲಿದ್ದು, ಶಿವಣ್ಣನ ಜೊತೆಗೆ ಗೀತಕ್ಕ ಮತ್ತು ಪುತ್ರಿ ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನ ಮೋಸ್ಟ್ ಎನರ್ಜೆಟಿಕ್ ಆಕ್ಟರ್ ಶಿವರಾಜ್ ಕುಮಾರ್ ತಮ್ಮ 63ನೇ ವಯಸ್ಸಿನಲ್ಲೂ ಕೂಡ ಚಿರ ಯುವಕನಂತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಶಿವಣ್ಣ ತನಗೆ ಕಳೆದ 4 ತಿಂಗಳಿಂದ ಹುಷಾರಿಲ್ಲ ಅಂತ ಹೇಳ್ಕೊಂಡಿದ್ರು. ಇದೀಗ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ಕರುನಾಡ ಚಕ್ರವರ್ತಿ ಭಾರತಕ್ಕೆ ವಾಪಸ್ ಆಗೋದು ಯಾವಾಗ, ಅವನ್ನ ಯಾರೆಲ್ಲ ಮೀಟ್ ಮಾಡಿದ್ರು, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ದುಃಖ ಅಷ್ಟೇ. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ, ಚಿಕಿತ್ಸೆಗೆ ಅಮೆರಿಕಾಗೆ ತೆರಳಿದ ದೊಡ್ಡ ಮನೆ ಬಾಸ್. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ ಅನ್ನೋ ಸುದ್ದಿ ಕೇಳಿ ಕೋಟ್ಯಾಂತರ ಹೃದಯಗಳು ಮರುಗಿದ್ವು. ಶಿವಣ್ಣಗೆ ಯಾಕಪ್ಪ ಇಂತ ನೋವು ಕೊಟ್ಟೆ ಅಂತ ಕಣ್ಣೀರಿಟ್ಟಿದ್ರು. ನಿನ್ನೆ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ಹೊರಡೋದಕ್ಕೂ ಮುನ್ನ ಭಾವುಕರಾಗಿ ಅಭಿಮಾನಿಗಳಿಗೂ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಏನು ಸರ್ಜರಿ 24ನೇ ತರ ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಐ ಬಿ ಬ್ಯಾಕ್ ಜನವರಿ 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಆದರೆ ನಿನ್ನೆ ಶಿವಣ್ಣನಲ್ಲಿ ಇದ್ಯಾವುದು ಕಾಣಲಿಲ್ಲ. ಹೇಳೋಕೆ ಸಾಕಷ್ಟು ಮಾತಿದ್ರು, ಮಾತುಗಳನ್ನೆಲ್ಲ ಭಾವುಕತೆ ಆವರಿಸಿ ಬಿಟ್ಟಿತ್ತು. ಕಣ್ಣಂಚಲಿ ನೀರು, ಭಾರದ ಹೃದಯ, ಮತ್ತೊಂದೆಡೆ ಅಭಿಮಾನಿಗಳ ಪ್ರೀತಿಗೆ ಆನಂದ ಭಾಷ್ಪ. ಶಿವಣ್ಣ ಅನಾರೋಗ್ಯದಿಂದ ಬಳಲುತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸುಮಾರು ತಿಂಗಳಿಂದ ನೋವು ಅನುಭವಿಸುತ್ತಿದ್ರು. ಅಂದ ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಿದ್ದು, ನಿನ್ನೆ ರಾತ್ರಿಯೇ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ.
ಶಿವಣ್ಣ ಅಮೆರಿಕಾಗೆ ಹೊರಡೋ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಹುಷಾರಾಗಿ ಬರ್ತೀರಣ್ಣ, ಹೋಗಿ ಬನ್ನಿ ಅನ್ನೋ ಹಾರೈಕೆಯ ಮಾತುಗಳನ್ನಾಡಿದ್ರು. ಕಿಚ್ಚ ಸುದೀಪ್, ಬಿಸಿ ಪಾಟೀಲ್, ವಿನೋದ್ ರಾಜ್ ಶಿವಣ್ಣನ ನಿವಾಸಕ್ಕೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದೇ ತಿಂಗಳು 24ರಂದು ಅಮೆರಿಕದ ಮಿಯಾಮಿನಲ್ಲಿ ಶಿವಣ್ಣಗೆ ಚಿಕಿತ್ಸೆ ನಡೆಯಲಿದ್ದು, ಶಿವಣ್ಣನ ಜೊತೆಗೆ ಗೀತಕ್ಕ ಮತ್ತು ಪುತ್ರಿ ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನ ಮೋಸ್ಟ್ ಎನರ್ಜೆಟಿಕ್ ಆಕ್ಟರ್ ಶಿವರಾಜ್ ಕುಮಾರ್ ತಮ್ಮ 63ನೇ ವಯಸ್ಸಿನಲ್ಲೂ ಕೂಡ ಚಿರ ಯುವಕನಂತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಶಿವಣ್ಣ ತನಗೆ ಕಳೆದ 4 ತಿಂಗಳಿಂದ ಹುಷಾರಿಲ್ಲ ಅಂತ ಹೇಳ್ಕೊಂಡಿದ್ರು. ಇದೀಗ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ಕರುನಾಡ ಚಕ್ರವರ್ತಿ ಭಾರತಕ್ಕೆ ವಾಪಸ್ ಆಗೋದು ಯಾವಾಗ, ಅವ್ರನ್ನ ಯಾರೆಲ್ಲ ಮೀಟ್ ಮಾಡಿದ್ರು, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಭಿಮಾನಿಗಳು ಚೂರು ಒಂಥರ ದುಃಖ ಅಷ್ಟೇ. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ, ಚಿಕಿತ್ಸೆಗೆ ಅಮೆರಿಕಾಗೆ ತೆರಳಿದ ದೊಡ್ಡ ಮನೆ ಬಾಸ್. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ ಅನ್ನೋ ಸುದ್ದಿ ಕೇಳಿ ಕೋಟ್ಯಾಂತರ ಹೃದಯಗಳು ಮರುಗಿದ್ವು. ಶಿವಣ್ಣಗೆ ಯಾಕಪ್ಪ ಇಂತ ನೋವು ಕೊಟ್ಟೆ ಅಂತ ಕಣ್ಣೀರಿಟ್ಟಿದ್ರು. ನಿನ್ನೆ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ಹೊರಡೋದಕ್ಕೂ ಮುನ್ನ ಭಾವುಕರಾಗಿ ಅಭಿಮಾನಿಗಳಿಗೂ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಏನು ಸರ್ಜರಿ 24ನೇ ತಾರೀಕು ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಐ ವಿಲ್ ಬಿ ಬ್ಯಾಕ್ ಜನವರಿ 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಆದರೆ ನಿನ್ನೆ ಶಿವಣ್ಣನಲ್ಲಿ ಇದ್ಯಾವುದು ಕಾಣಲಿಲ್ಲ. ಹೇಳೋಕೆ ಸಾಕಷ್ಟು ಮಾತಿದ್ರು, ಮಾತುಗಳನ್ನೆಲ್ಲ ಭಾವುಕತೆ ಆವರಿಸಿಬಿಟ್ಟಿತ್ತು. ಕಣ್ಣಂಚಲಿ ನೀರು, ಭಾರದ ಹೃದಯ, ಮತ್ತೊಂದೆಡೆ ಅಭಿಮಾನಿಗಳ ಪ್ರೀತಿಗೆ ಆನಂದ ಭಾಷ್ಪ. ಶಿವಣ್ಣ ಅನಾರೋಗ್ಯದಿಂದ ಬಳಲುತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸುಮಾರು ತಿಂಗಳಿಂದ ನೋವು ಅನುಭವಿಸುತ್ತಿದ್ರು. ಅಂದ ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಿದ್ದು, ನಿನ್ನೆ ರಾತ್ರಿಯೇ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ. ಶಿವಣ್ಣ ಅಮೆರಿಕಾಗೆ ಹೊರಡೋ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಹುಷಾರಾಗಿ ಬರ್ತೀರಣ್ಣ, ಹೋಗಿ ಬನ್ನಿ ಅನ್ನೋ ಹಾರೈಕೆಯ ಮಾತುಗಳನ್ನಾಡಿದ್ರು. ಕಿಚ್ಚ ಸುದೀಪ್, ಬಿಸಿ ಪಾಟೀಲ್, ವಿನೋದ್ ರಾಜ್ ಶಿವಣ್ಣನ ನಿವಾಸಕ್ಕೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದೇ ತಿಂಗಳು 24ರಂದು ಅಮೆರಿಕದ ಮಿಯಾಮಿನಲ್ಲಿ ಶಿವಣ್ಣಗೆ ಚಿಕಿತ್ಸೆ ನಡೆಯಲಿದ್ದು, ಶಿವಣ್ಣನ ಜೊತೆಗೆ ಗೀತಕ್ಕ ಮತ್ತು ಪುತ್ರಿ ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.